BLO ಭುವನ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಅವರ ಕುಟುಂಬ ಈಗ ನೋವನ್ನು ಅನುಭವಿಸ್ತಾ ಇರುವಂಥದ್ದು. ಮಗಳ ಮೃತದೇಹದ ಮುಂದೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳೇ ನಮ್ಮನ್ನು ಯಾಕೆ ಬಿಟ್ಟು ಹೋದೆ ಅಂತ ಹೇಳಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಇವತ್ತು ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಭುವನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ತಹಶೀಲ್ದಾರ್ ರಾಜೇಶ್ವರಿ ಅವರು ಭುವನ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸರ್, ಅದೇ ಇಲ್ಲಿವರೆಗೂ ಬಂದಿರಲಿಲ್ಲ. ಈಗ ತಹಶೀಲ್ದಾರ್ ಬಂದಿದ್ದಾರೆ ಅಂತ ಇಲ್ಲಿ ಮಾಹಿತಿ ಇದೆ. ಅವರು ಇಲ್ಲೇನು ಮಾತಾಡ್ಸಿಲ್ಲ. ಬಂದು ಈಗ ಮೋಸ್ಟ್ಲಿ ಬಂದಿರಬೇಕು ಅಂತ ಅನಿಸ್ತಾ ಇದೆ ಸರ್. ಜನಪ್ರತಿನಿಧಿಗಳು ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೂ. ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿರ್ಬೋದು, ಕೆಲವು ಪಕ್ಷದ ಕಾರ್ಯಕರ್ತರು ಇರ್ಬೋದು, ಅಥವಾ ಎಲ್ಲರೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಬಟ್ ಯಾರು ಶಾಸಕರಾಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಬಂದಿಲ್ಲ ಸರ್. ಸರ್, ಇನ್ನು ಕುಟುಂಬದ ವಿಚಾರವಾಗಿ ಹೇಳ್ತಾ ಇದ್ರು ಒಬ್ಬರೇ. ಹೌದು ಸರ್, ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತೂ ಅದು ಒಂದೇ ಹುಡುಗಿ. ತಮ್ಮ ಓದಿದ್ದಾನೆ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾನೆ. ಇವತ್ತು ಆಧಾರ ಸ್ತಂಭವಾಗಿದ್ದಂತೆ ಈ ಹುಡುಗಿ ಇವತ್ತು ಮರಣ ಹೊಂದಿರೋದ್ರಿಂದ ಅವ್ರಿಗೆ ಕುಟುಂಬಕ್ಕೆ ಆರ್ಥಿಕವಾಗಿ ನಷ್ಟ ಆಗಿದೆ. ಮುಂದೆ ಜೀವನ ಮಾಡೋದು ಕಷ್ಟ ಆಗ್ತಿದೆ. ತಂದೆ ಅವ್ರಿಗೆ ಮಾತು ಬರ್ತಾ ಇಲ್ಲ, ಅವ್ರ ಹ್ಯಾಂಡಿಕ್ಯಾಪ್ಟು, ತಾಯಿ ಓದಿಲ್ಲ. ಹಂಗಾಗಿ ಇಲಾಖೆ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಏನು ಅನುಕೂಲ ಆಗುತ್ತೋ ಅಥವಾ ತಮ್ಮನಿಗೆ ಜಾಬ್ ಕೊಡೋ ಹಂಗಿದ್ರೆ ಕೊಡ್ಲಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ ಸರ್. ಈಗ ಮತ್ತೆ ಹೇಳ್ತಾ ಇದ್ರಿ ಭುವನ ಅವರು ಅಂದ್ರೆ ಎಷ್ಟು ವರ್ಷ ಆಗಿತ್ತು ಸರ್? ಸರ್ 8 ವರ್ಷ ಆಗಿತ್ತು ಸರ್ ಅಪಾಯಿಂಟ್ ಆಗಿ. 8 ವರ್ಷ. ಹೌದು ಸರ್. ಈಗ ಅಂತಿಮ ಕ್ರಿಯೆ ಎಷ್ಟೊತ್ತಿಗೆ? ಸರ್ 10:30ರಿಂದ 11 ಗಂಟೆ ಒಳಗಡೆ ನಾವು ಮುಗಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ರಿ ಸರ್? ಹೌದು. ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳು ಏನಾದರೂ ಬಂದು ಆಶ್ವಾಸನೆ ಏನಾದರೂ ನೀಡಿದ್ದಾರೆ? ಇಲ್ಲ ಸರ್, ಏನು ನೀಡಿಲ್ಲ. ಏನು ನೀಡಿಲ್ಲ. ವರ್ಷಗಳಿಂದ ನಮ್ಮ ತಾಲೂಕು ಕಚೇರಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಮೊನ್ನೆ ಲಾಸ್ಟ್ 1.5 ಮಂತ್ ಬ್ಯಾಕ್ ಕೂಡ ಹುಷಾರಿಲ್ಲ ಅಂತ 1 ಮಂತ್ ಲೀವ್ ಕೂಡ ತಗೊಂಡಿದ್ರು ಅವರು. ತುಂಬಾ ಒಳ್ಳೆ ಅಧಿಕಾರಿ. ಆಫೀಸಿಂದ ಹೋಗ್ಬೇಕಾದ್ರೆ, ಮನೆಯಿಂದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ತರ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಸೊ ನಾವು ಕುಟುಂಬದ ಜೊತೆ ಇದ್ದೀವಿ. ಫೋರ್ಸ್ ಏನೂ ಇಲ್ಲ. ಫೋರ್ಸ್ ಅಂತದ್ದು ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಏನಾಗಿದೆ ಅದು ನಮ್ಮಲ್ಲೂ ಆಗಿದೆ ಅಷ್ಟೇ. ಇನ್ಕ್ಲೂಡಿಂಗ್ ನಾವು ಕೂಡ ಪಾಲ್ಗೊಂಡಿದ್ದೀವಿ ಕೆಲಸದಲ್ಲಿ. ನಾವು ಹೋಗಿದ್ದೀವಿ, ಎಲ್ಲ ಅಧಿಕಾರಿಗಳು ಹೋಗಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲರೂ ಹೋಗಿದ್ದಾರೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಟಾರ್ಚರ್ ಆಗಿದೆ ಅಂತ. ನನಗೆ ಯಾವತ್ತೂ ಅವ್ರು ಬಂದು ಯಾವುದೇ ನನಗೆ ಮನವಿನೂ ಕೊಟ್ಟಿಲ್ಲ. ಈ ತರ ನಮಗೆ ಕೆಲಸ ಒತ್ತಡ ಇದೆ ಅಂತಂದ್ಬಿಟ್ಟು ಅಂತ ಯಾವ ಅಧಿಕಾರಿಗಳು ನಮಗೇನು ಮನವಿನೂ ಕೊಟ್ಟಿಲ್ಲ. ಇದಿರೇ ನಾವು ಸರ್ಕಾರಕ್ಕೆ ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ವಿ. ಯಾವುದೂ ನಮಗೇನು ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಅವ್ರು ಇವಾಗ ದುಃಖದಲ್ಲಿದ್ದಾರೆ. ಅಲ್ಲ, ಅವ್ರು ಈಗ ದುಃಖದಲ್ಲಿದ್ದಾರೆ. ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಅಷ್ಟೇ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಲಾಸ್ ಆಗಿದೆ. ನಾವು ಅದನ್ನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡುವ, ಅದು ಸರ್, ನಾವು ನಮ್ಗೆ ಏನು ಸರ್ಕಾರದ ಅನ್ವಯ, ಆದೇಶದ ಅನ್ವಯ ಏನೇನು ಫೆಸಿಲಿಟೀಸ್ ಕೊಡಬೇಕು ನಾವು ಸರ್ಕಾರದಿಂದ ಎಲ್ಲ ಮಾಡಿ ಕೊಡ್ತೇವೆ. ನಾವು ಅವ್ರ ಜೊತೆ ನಾವಿದ್ದೀವಿ. ಇನ್ಫ್ಯಾಕ್ಟ್ ನಿನ್ನೆಯಿಂದ ನಾವು ಕೂಡ ಅವ್ರ ಫ್ಯಾಮಿಲಿ ಬರೋದಕ್ಕಿಂತ ಮುಂಚೆನೇ ನಾವು ಅವ್ರ ಜೊತೆ ಇದ್ದೀವಿ, ಇರ್ತೇವೆ ಕೂಡ ಮುಂದಿನ ದಿನಗಳಲ್ಲಿ. ಅವ್ರು ಮಾಡ್ಲಿ ಸರ್, ನಾವು ಆನ್ಸರ್ ಮಾಡ್ತೀವಿ. ಅಲ್ಲ, ಮಾಡ್ಲಿ ಅಂತಲ್ಲ. ಇವಾಗ ನಾವು ಅವ್ರ ನಿನ್ನೆ ಅಲ್ಲ, ನಾವು ನ್ಯಾಯ ಕೊಡ್ತೇವೆ. ನ್ಯಾಯ ಅಂತಾರೆ ಏನು, ನಮ್ಗೆ ಆದೇಶದ ಅನ್ವಯ ಏನು, ಸುತ್ತೋಲೆಗಳ ಅನ್ವಯ ನಾವು ಕೊಡ್ತೇವೆ. ನಾವಂತೂ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕುಟುಂಬದ ಜೊತೆ ನಿನ್ನೆಯಿಂದ ಇದ್ದೀವಿ. ಇನ್ಫ್ಯಾಕ್ಟ್ ಅವ್ರ ಹೆಣ್ಮಗಳು ತುಂಬಾ ಒಳ್ಳೆಯವರು. ನಾವು ಕೂಡ ಮೊನ್ನೆನೆ ಇವತ್ತು ಅಂದ್ರೆ ಜುಲೈ 1 ಕಂದಾಯ ದಿನಾಚರಣೆಯಲ್ಲಿ ಕೂಡ ಇಡೀ ನಮ್ಮ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿ ಕೂಡ ಬಂದ್ಬಿಟ್ಟು ಇಡೀ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದೀವಿ. ಮಗು ಕೂಡ ಪಾಪ ಪಾರ್ಟಿಸಿಪೇಟ್ ಮಾಡಿತ್ತು. ಅಂಡ್ ಇವನ್ ಶಿ ಗಾಟ್ ಬೆಸ್ಟ್ ಡ್ರೆಸ್ಡ್ ಅವಾರ್ಡ್ ಆ ತರನು ತಗೊಂಡಿದ್ದಾರೆ. ಒಳ್ಳೆ ಹುಡುಗಿ, ನಾನು ಅದನ್ನ ಮಾತ್ರ ಹೇಳ್ತೀನಿ. ತುಂಬಾ ಒಳ್ಳೆ ಹುಡುಗಿ. ಮತ್ತೆ ನಮ್ಗೆ ಒಳ್ಳೆ ತುಂಬಲಾರದ ದೊಡ್ಡ ನಷ್ಟ ಆಗಿದೆ. ಅವ್ರ ಕುಟುಂಬದ ಜೊತೆ ನಾನಿದ್ದೀನಿ ಸರ್. ಅವ್ರ ಕುಟುಂಬದೊಳಗೆ ನಾನಿದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.